ನೀವೇನಾದರೂ ಯಾವಾಗಲೂ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಎರಡು ಕಡೆನೂ ಸ್ಟ್ರೈಟ್ ಆಗಿ ಮಾಡ್ಕೊಳೋದಿದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಒಂದು ಕಾಸ್ಮೆಟಿಕ್ ಬ್ಯಾಗ್. ತುಂಬ ದಿನದಿಂದ ಇಷ್ಟ ಆಯಿತು ತಗೋಬೇಕು ಅಂತ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಇರೋ ಮೇಕಪ್ ಸೆಟ್ ಎಲ್ಲ ನಾನು ಡ್ರಾದಲ್ಲಿ ಹಾಗೇ ಇಡ್ತಾ ಇದ್ದೆ. ನೀವೇ ನೋಡಿರ್ಬೋದು, ನಾನೇ ಒಂದನ್ನು ಕ್ರಿಯೇಟ್ ಮಾಡಿದ್ದೆ, ಮೇಕಪ್ ಸ್ಟೋರೇಜ್ ಕಂಟೈನರು. ಸೊ ಅದಕ್ಕೋಸ್ಕರ ನಾನು ಹೇಗಿದ್ರೂ ತೊಗೋಬೇಕಿತ್ತು. ಇದನ್ನು ತೊಗೊಂಡು ಆಲ್ಮೋಸ್ಟ್ ನಾನು 1 ವೀಕ್ ಆಯಿತು. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಬ್ಯಾಗ್ ಬಂದು ಎಕ್ಸ್ಪೆಷಲಿ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಅಥವಾ ನೀವು ತುಂಬಾ ಮೇಕಪ್ ಕ್ರೇಜಿ ಇದ್ದು ಅದನ್ನೆಲ್ಲ ಸ್ಟೋರ್ ಮಾಡಬೇಕು ಅಂತಂದರೆ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದು ಒಂಥರ ಸೂಟ್ ಕೇಸ್ ರೀತಿಲಿದೆ. ಇದರೊಳಗಡೆ ಯಾವ ರೀತಿ ಇದೆ ಅಂತ ನಾನು ಕೂಡ ನೋಡಿಲ್ಲ, ಫೋಟೋದಲ್ಲಿ ನೋಡಿದ್ದು ಅಷ್ಟೇ. ಇದು ಬಂದು ಮಿನಿ ಸೂಟ್ ಕೇಸ್ ಥರ ಇದೆ ನೋಡಿ. ಇದರಲ್ಲಿ ಸಪ್ರೇಟ್ ಪಾರ್ಟಿಷನ್ ಕೂಡ ಬರುತ್ತೆ. ಇದರಲ್ಲಿ ನಾವು ಬ್ರಷಸ್ ಎಲ್ಲ ಇಟ್ಕೋಬೋದು. ಹಾಗೆ ಇದರೊಳಗಡೆ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಸ್ಟೋರ್ ಮಾಡ್ಬೋದು. ಹಾಗೆ ಇದು ಇನ್ನೊಂದು ಸೆಕ್ಷನ್ ಕೂಡ ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಮಿರರ್ ಹಾಕೋಬಹುದು. ಹಾಗೆ ಇದರೊಳಗಡೆ ಬ್ರಷಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಸಪ್ರೇಟ್ ಸೆಕ್ಷನ್ ಕೂಡ ಇದೆ. ವಾವ್, ಹಾಗೆ ಇಲ್ಲಿ ಸೈಡಲ್ಲಿ ಇನ್ನೊಂದು ಜಿಪ್ ಕೂಡ ಇದೆ. ಇದರಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಫುಲ್ಲು. ಲೈನರ್ ಕೂಡ ಕೊಟ್ಟಿದ್ದಾರೆ ಈ ಥರ. ಸೊ ನಾನು ಎಷ್ಟು ಬೇಕೋ ಅಷ್ಟು ಸ್ಪೇಸ್ಗೆ ನಾನು ಡಿವೈಡ್ ಮಾಡ್ಕೋಬೋದು. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಎಕ್ಸ್ಪೆಷಲಿ ನಾವೇನಾದರೂ ಚಿಕ್ಕ ಪ್ರಾಡಕ್ಟ್ ಇಡಬೇಕು ಅಂದರೆ ತುಂಬ ಜಾಸ್ತಿ ಸ್ಪೇಸ್ ಬೇಕಿರಲ್ಲ. ಸೊ ಆ ಟೈಮಲ್ಲೆಲ್ಲ ಇದು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಇದು ಬೇಡ, ಇನ್ನು ಜಾಸ್ತಿ ಸ್ಪೇಸ್ ಬೇಕು ಅಂದರೆ ನಾನು ರಿಮೂವ್ ಕೂಡ ಮಾಡ್ಕೋಬೋದು. ಈ ಆಪ್ಷನ್ ತುಂಬಾ ಇಷ್ಟ ಆಯಿತು ನನಗೆ. ನಾನೇನಾದರೂ ಹ್ಯಾಂಗ್ ಮಾಡ್ಕೋಬೇಕು ಅಂತಂದರೆ ಶೋಲ್ಡರ್ಗೆ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ಬೆಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಇದನ್ನು ಹ್ಯಾಂಗ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮಿರರ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಫಿಕ್ಸ್ ಮಾಡಬೇಕಷ್ಟೇ. ಯಾವ ರೀತಿ ಮಾಡೋದು ಅಂತ ಅವರು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬಟ್ ಆದರೆ ತುಂಬಾ ಈಸಿ ಇದೆ. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಜಿಪ್ ಇದೆ ಇಲ್ಲಿ. ಸೊ ಇದನ್ನು ಓಪನ್ ಮಾಡಿ ಇಲ್ಲಿಂದ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ತುಂಬಾ ಈಸಿ ಆಗಿದೆ. ಹಾಗೆ ಸೆಕ್ಯೂರಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದರಲ್ಲಿ ಅವರು ಫ್ರೀ ಗಿಫ್ಟ್ ಕಳಿಸಿದ್ದಾರೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದಕ್ಕೆ. ಸೊ ಇದರಲ್ಲಿ ಏನಾದ್ರೂ ಇಶ್ಯೂ ಇದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಇದು ಚೆನ್ನಾಗಿದೆ. ಸ್ಟೋರೇಜ್ ಬಾಕ್ಸ್ ಚಿಕ್ಕದಾಗಿದೆ. ನಾನೇನಾದರೂ ಜ್ಯುವೆಲರಿ ಎಲ್ಲ ಇಡಬೇಕು ಅಂತಂದರೆ ಇದರೊಳಗಡೆ ಇಟ್ಕೋಬೋದು. ಈ ಮೇಕಪ್ ಕಿಟ್ನ ನಾನು ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡ್ಬೋದು. ನನಗೆ ಅಕಸ್ಮಾತ್ ಇದರಲ್ಲಿ ಮೇಕಪ್ ಸೆಟ್ ಇಡೋದು ಬೇಡ ಅಂತ ಅಂದರೆ ನಾನು ಇದರಲ್ಲಿ ಆರಾಮಾಗಿ ಮಿನಿ ಸೂಟ್ ಕೇಸ್ ಥರ ಇದೆ. ನಾನು ಒಂದು 2-3 ದಿನ ಟ್ರಿಪ್ ಹೋಗ್ತೀನಿ ಅಂತಂದರೆ ಇದರಲ್ಲಿ ಫುಲ್ಲು ನಂದು ಮೇಕಪ್ ಸೆಟ್ ಇಟ್ಕೋಬೋದು. ಹಾಗೆ ಡ್ರೆಸ್, ಹಾಗೆ ಲ್ಯಾಪ್ಟಾಪ್ ಎಲ್ಲ ಕೂಡ ಇದರಲ್ಲಿ ಸ್ಟೋರ್ ಮಾಡ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಇದು ನನಗೊಂಥರ 2 in 1 2 ರೀತಿಯಲ್ಲೂ ಯೂಸ್ ಮಾಡ್ಬೋದು. ನೀವು ಕೂಡ ಈ ಬ್ಯಾಗ್ನ ತೊಗೋಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ನಾನಿಲ್ಲಿ ಹೊಸದಾಗಿ ಹೇರ್ ಡ್ರೈಯರ್ ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡ್ ಬಂದು ಕನೇರ್. ಇದು ತುಂಬಾ ಚೆನ್ನಾಗಿದೆ. ಸಲೂನಲ್ಲಿ ಯೂಸ್ ಮಾಡೋ ಥರದ್ದು ಪ್ರೊಫೆಷ್ನಲಾಗಿ ಯೂಸ್ ಮಾಡೋ ಹೇರ್ ಡ್ರೈಯರ್ ಇದು. ಇದನ್ನು ನಾನು ಕಾಸ್ಕೋದಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು 4 ವರ್ಷ ವಾರಂಟಿ ಏನೋ ಇದೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಫೀಲ್ ಆಗಿರುತ್ತೆ, ನಾವು ಯೂಶ್ವಲಿ ಹೇರ್ ಕಟ್ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ನಮ್ಮ ಹೇರ್ ಸ್ಟೈಲ್. ಹಾಗೆ ಫುಲ್ ನೋಡೋದಕ್ಕೆ ನಾವು ಡಿಫ್ರೆಂಟಾಗಿ ಕಾಣ್ತಾ ಇರ್ತೀವಿ. ಬಟ್ ಅದಾಗಿ 1 ವೀಕಲ್ಲಿ ಒಂದು ಹೇರ್ ವಾಶ್ ಮಾಡಿದ ತಕ್ಷಣ ಆ ಸೆಟ್ಟಿಂಗ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆವಾಗ ಒಂಥರ ಮೆಸ್ಸಿ ಆಗೋದು, ಅದನ್ನ ಯಾವ ರೀತಿ ಸೆಟ್ ಮಾಡ್ಕೊಳೋದು ಮತ್ತೆ ಮೊದಲಿನ ಥರ ಹೇಗೆ ಮಾಡ್ಕೊಳೋದು ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಇವನ್ ನಾನು ಕೂಡ ಎಷ್ಟೊಂದು ಸಲ ಆ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೆ. ಇಲ್ಲೇ ಇರೋದಿದ್ರೆ ಸೊ ನೀವು ಇಲ್ಲೇ ತೊಗೋಬೋದು ಕಾಸ್ಕೋ ಹೋಗಿ. ಇಲ್ಲ ಅಂತಂದರೆ ಬೇರೆ ಶಾಪ್ಸಲ್ಲಿ ಕೂಡ ಸಿಗುತ್ತೆ. ನಾನು ಅಮೆಝಾನಲ್ಲಿ ಸಿಕ್ಕಿದ್ರೆ ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ನಾನು ಯಾವಾಗ ಹೇರ್ ಡ್ರೈಯರ್ ತೊಗೊಳಕ್ಕೆ ಹೋದ್ರೂ ಈ ಥರ ಪರ್ಪಲ್ ಕಲರ್ ಸಿಗ್ತಾ ಇರುತ್ತೆ. ನನ್ನ ಹತ್ರ ಇರೋ ಡ್ರೈಯರ್ ಕೂಡ ಅದು ಪರ್ಪಲ್ಲೇ, ರೆಮಿಂಗ್ಟನ್ದು. ಸೊ ಅದು ಆಲ್ಮೋಸ್ಟ್ ನಾನು 3 ವರ್ಷ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀನಿ, ರಫಾಗಿ. ಈ ಬಾಕ್ಸ್ ಮೇಲೇನೆ ಕೊಟ್ಟಿದ್ದಾರೆ ನೋಡಿ, 50% ಫಾಸ್ಟ್ ಡ್ರೈಯಿಂಗ್ ಅಂತ ಇದೆ. ಹಾಗೆ ಸಲೂನ್ ಪರ್ಫಾರ್ಮೆನ್ಸ್ AC ಮೋಟರ್.
ಸಲೂನಲ್ಲಿ ವರ್ಕ್ ಮಾಡ್ತಾರಲ್ವಾ ಅದೇ ಥರ ಹೇರ್ ಡ್ರೈ ಮಾಡ್ತೀವಿ ಅಂತಂದರೆ ಈ ಥರ ಓಪನ್ ಇದ್ದರೆ ಬೇಗ ಆಗುತ್ತೆ. ಆದರೆ ನಾವು ಇವತ್ತು ಏರ್ ಸೆಟ್ಟಿಂಗ್ ಮಾಡ್ಕೊತಿರೋದ್ರಿಂದ ಇದಕ್ಕೆ ಈ ಥರ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಸೆಟ್ ಆಗುತ್ತೆ. ಇದನ್ನು ಇದಕ್ಕೆ ಅಡ್ಜಸ್ಟ್ ಮಾಡೋಣ. ನೀವೇನು ಇಲ್ಲಿ 3 ಬಟನ್ ನೋಡ್ತಾ ಇದ್ದೀರಾ, ಇದು ಮೇಲೆ ಬ್ಲೂ ಕಲರ್ ಬಂದು ನಮಗೆ ಜಾಸ್ತಿ ಕೋಲ್ಡ್ ಬೇಕು ಅಂದರೆ ಅದ್ರ ಮುಖಾಂತರ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಬಿಸಿ ಬೇಕು ಅಂದರೆ, ಸ್ವಲ್ಪ ಬಿಸಿ ಬೇಕು ಅಂದರೆ, ನೆಕ್ಸ್ಟು ಸ್ವಲ್ಪ ತಣ್ಣಗೆ ಬೇಕು ಅಂದರೆ ಈ ಬಟನ್ಸಲ್ಲಿ ಆಪ್ರೇಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದು ಆನ್ ಆಫ್, ಹಾಗೆ ಲೋ ಬೇಕಿದ್ರೆ ಹೈ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಕೋಮ್ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಯಾವಾಗಲೂ ಅಷ್ಟೇ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ಅಥವಾ ಡ್ರೈ ಮಾಡ್ಕೊತೀರಾ ಹೇರ್ನ ಅಂದರೆ ಈ ಥರ ಸ್ವಲ್ಪ ಅಗಲ ಇರೋ ಕೋಮ್ನ ಯೂಸ್ ಮಾಡಿ. ನೆಕ್ಸ್ಟು ನಿಮ್ಗೆ ಏನಾದರೂ ಸ್ವಲ್ಪ ಕರ್ಲಿ ಬೇಕು, ವೇವಿ ಬೇಕು ಅಂತಂದರೆ ಕಾರ್ನರಲ್ಲಿ ಈ ಥರದ್ದು ರೋಲರ್ನ ಯೂಸ್ ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಕೋಮ್ ನಾರ್ಮಲ್ ಆಗಿರೋ ಅಂಥದ್ದು. ಮೊದಲಿಗೆ ನಾನು ಹಿಕ್ಕಿಲ್ದಿರೋ ಥರ ನೀಟಾಗಿ ಕೋಮ್ ಮಾಡ್ಕೊಂಡ್ಬಿಡೋಣ. ನಾನು ನೆನ್ನೆ ಅಷ್ಟೇ ತಲೆ ಸ್ನಾನ ಮಾಡಿದ್ದೆ. ನೆನ್ನೆ ಸ್ವಲ್ಪ ರಫ್ ಆಗಿತ್ತು, ಇವತ್ತು ಸ್ವಲ್ಪ ಸ್ಮೂತ್ ಆಗಿದೆ. ಬನ್ನಿ, ನಾನು ಸೆಟ್ಟಿಂಗ್ ಮಾಡ್ಕೊಂಡಿರಲಿಲ್ಲ, ಸೆಟ್ಟಿಂಗ್ ಮಾಡೋಣ. ಫಸ್ಟ್ ಈ ಫ್ರಂಟಲ್ಲಿರೋ ಹೇರ್ಸ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಕ್ರಾಸ್ ಸೈಡ್ ಮಾಡ್ತಿರೋದ್ರಿಂದ ನಾನು ಸಪ್ರೇಟಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಹಾಗೆ ಸೈಡ್ ಎರಡು ಕಡೆನೂ ಸ್ಟ್ರೈಟಾಗಿ ಮಾಡ್ಕೊಳೋದಿದ್ರೆ ಈ ಥರ ಸಪ್ರೇಟ್ ಮಾಡೋಣ ಇಲ್ಲ. ಇದಕ್ಕೆ ನಾನು ಒಂದು ರಿಬ್ಬನ್ನಿಂದ ಟೈ ಮಾಡಿಬಿಡ್ತೀನಿ. ನಾವು ಹೇಗೆ ಏರ್ ಕಟ್ ಮಾಡಬೇಕಾದ್ರೆ ಪೋರ್ಷನ್ಸ್ ತೊಗೊತೀವೋ ಅದೇ ರೀತಿಲಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಕೋಮ್ನ ಯೂಸ್ ಮಾಡಿ ಈ ರೀತಿ ಇದಕ್ಕೆ ಟೈಟಾಗಿ ಸೆಟ್ ಮಾಡ್ಕೊತೀನಿ. ಎರಡು ಕಡೆನೂ ಕಂಪೇರ್ ಮಾಡಿ ನೋಡಿ ಇದೆಷ್ಟು ಚೆನ್ನಾಗಿ ಸೆಟ್ಟಿಂಗ್ ಬಂತು ಅಂತ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕೆಂದರೆ ಇದು ನಾವೇ ಒಬ್ಬರೇ ಮಾಡ್ಕೊಳೋದ್ರಿಂದ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಬಟ್ ನಿಮಗೆ ಒಂದ್ಸಲ ಅಡ್ಜಸ್ಟ್ ಆದರೆ ನೀವೇ ಮಾಡ್ಕೋಬೋದು. ಕೆಳಗಡೆ ಸ್ವಲ್ಪ ಸ್ಟ್ರೈಟ್ ಆಗಿದೆ, ಅದನ್ನ ಸ್ವಲ್ಪ ರೋಲ್ ಮಾಡ್ತೀನಿ.
ನೋಡಿ ಏರ್ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ನನ್ನ ಏರ್ ಕಟ್ ಯಾವ ರೀತಿ ಇದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ಅಷ್ಟೇ ನಾನು ತೋರಿಸಿರೋ ಸ್ಟೆಪ್ನ ಫಾಲೋ ಮಾಡಿ ಮನೇಲಿ ನೀವು ಕೂಡ ಈ ಥರ ಸೆಟ್ಟಿಂಗ್ ಮಾಡ್ಕೋಬೋದು. ಇವಾಗ ಬನ್ನಿ ಕಾಸ್ಕೋಗೆ ಹೋಗೋಣ. ಇವತ್ತು ತುಂಬ ದಿನದಿಂದ ನಿಮಗೆ ಟೂರ್ ಮಾಡಿಸ್ಬೇಕು ಅಂತ ಇದ್ದೆ, ಸ್ವಲ್ಪ ಶಾಪಿಂಗ್ ಇದೆ ಜೊತೆಗೆ ಮಾಡೋಣ. ನಾವು ಕಾಸ್ಕೋ ಎಂಟ್ರಿ ಆಗಬೇಕು ಅಂದರೆ 2 ವೇ ಇದೆ. ಒಂದು ಬಂದು ಎಕ್ಸಿಟ್, ಹಾಗೆ ಇನ್ನೊಂದು ಕಡೆ ಬಂದು ಎಂಟ್ರಿ ವೇ. ಎಕ್ಸಿಟ್ ಕಡೆ ನಾವೇನಾದರೂ ರಿಟರ್ನ್ ಎಲ್ಲ ಮಾಡ್ತೀವಿ ಅಂದರೆ ಸೊ ಆ ಕಡೆ ಹೋಗಬೇಕಾಗುತ್ತೆ. ಎಂಟ್ರಿ ಆಗಬೇಕು ಅಂದರೆ ಮೆಂಬರ್ಶಿಪ್ ಕಾರ್ಡ್ ತೋರಿಸ್ಬಿಟ್ಟು ಎಂಟ್ರಿ ಆಗಬೇಕು. ಕಾಸ್ಕೋದಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಇಲ್ಲಿ ಟ್ರಾವೆಲ್ ಪ್ಯಾಕ್ ಸಿಗುತ್ತೆ, ಆಗ ಆಟೋ ಇನ್ಶೂರೆನ್ಸ್, ಹಾಗೆ ಫಾರ್ಮಸಿ ಎಲ್ಲ ಇದೆ. ತುಂಬಾ ಒಂದು ಪ್ಲಸ್ ಪಾಯಿಂಟ್ ಇರೋವಂಥದ್ದು ಈ ಶಾಪ್ ಬಂದು ಹೋಲ್ಸೇಲ್ ಶಾಪ್. ಇಲ್ಲಿ ಎಲ್ಲ ಪ್ರಾಡಕ್ಟೂ ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಡೀಲ್ಸ್ ಹಾಕಿರ್ತಾರೆ. ಬನ್ನಿ ನಾವು ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಫ್ಲೂ ಶರ್ಟ್ಸ್ ತೊಗೋಬೇಕು. ಏನಕ್ಕೆ ಅಂತ ಹೇಳ್ತೀನಿ. ನಾನು ಇಲ್ಲಿಗೆ ಬಂದಾಗಲಿಂದ 2 ವರ್ಷ ಇದರಿಂದ ಬಚಾವಾಗಿದ್ದೆ. ಆದರೆ ಇವಾಗ ಏನು ಸಿಚುಯೇಷನ್ ನಡೀತಾ ಇದೆ, ನನಗೆ ಇವಾಗ ತೊಗೊಳೋ ನೆಸ್ಟಿ ಇದೆ. ಇಲ್ಲಿ ವಿಂಟರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಚಿಕ್ಕ ಮಕ್ಕಳಿಂದನೂ ದೊಡ್ಡೋರ್ವರೆಗೂ ಫ್ಲೂ ಶಾಟ್ಸ್ ತೊಗೊತಾರೆ. ಇದು ಇನ್ಶೂರೆನ್ಸ್ ಇದ್ದರೆ ಫ್ರೀ, ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಇಲ್ಲ ಅಂತಂದರೆ ನಾವು $30 ಪೇ ಮಾಡಬೇಕಾಗುತ್ತೆ. ನಮ್ಮದು ಇನ್ಶೂರೆನ್ಸ್ ಇದ್ದಿದ್ದರಿಂದ ಸೊ ಅದರಲ್ಲೇ ಕವರ್ ಆಯಿತು. ಮೊದಲು ಒಳಗಡೆ ಕ್ಲಿನಿಕ್ ಒಳಗಡೆ ಹೋಗಿ ಇಂಜೆಕ್ಷನ್ ತೊಗೊತಾ ಇದ್ದರು. ಸೊ ಆದರೆ ಇವಾಗ ಡೋರ್ ಹತ್ರನೇ ಕೂರಿಸ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ. ನಾನು ಇಂಜೆಕ್ಷನ್ ತೊಗೊಳೋದಕ್ಕೆ ಸಖತ್ ಭಯ ಆಗ್ತಾಯಿತ್ತು ನನಗೆ. ಆದರೆ ಅವ್ರು ಕೊಟ್ಟಿದ್ದು ನೋಡಿದ್ರೆ ಒಂದು 5-6 ಸೆಕೆಂಡ್ಸಲ್ಲೇ ಮುಗಿಸ್ಬಿಟ್ರು. ತುಂಬ ಚೆನ್ನಾಗಿ ಪೇನ್ ಆಗದೆ ಇರೋ ರೀತಿ ಕೊಟ್ಟರು. ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅವರು ನಮಗೆ ಇನ್ಸ್ಟ್ರಕ್ಷನ್ ಹೇಳ್ಬಿಟ್ಟು ಕೊಟ್ಟರು. ನಾವಲ್ಲಿ ಚೇರ್ ಮೇಲೆ ಹೋಗಿ ಕೂತಾಗ ಸೊ ನಾವು ಅವ್ರಿಗೆ ಬೆಂಡ್ ಮಾಡಿ ಕೂರಬೇಕು, ಹಾಗೆ ಮಾತಾಡಬಾರ್ದು ಅವ್ರು ಕೊಡಬೇಕಾದ್ರೆ ಅಂತ ಹೇಳಿದರು. ಚಂದು ನಾನು ಫಸ್ಟ್ ಟೈಮ್ ಫ್ಲೂ ಶರ್ಟ್ಸ್ ಜೊತೆಗೆ ತೊಗೊತಾ ಇರೋದು. ಲಾಸ್ಟ್ 2 ಇಯರ್ಸಿಂದ ನಾನು ತೊಗೊಂಡಿಲ್ಲ. ಚಂದು ಆಫೀಸಲ್ಲೇ ತೊಗೊತಾ ಇರೋರು. ಅವ್ರ ಆಫೀಸಲ್ಲೇ ಫ್ಲೂ ಶರ್ಟ್ಸ್ ಕೊಡ್ತಾಯಿದ್ರಂತೆ. ಅವರು ಯಾವಾಗಲೂ ನಂಗೆ ನೆನಪಿರೋ ಪ್ರಕಾರ ನಾವು ಮದುವೆ ಆಗಿ 2 ವರ್ಷ ಆಯಿತು. ಸೊ 2 ಟೈಮೂ ಅವ್ರ ಆಫೀಸಲ್ಲೇ ತೊಗೊಂಡಿದ್ರು. ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ನನ್ನ ಜೊತೆ ಕಾಸ್ಕೋಲಿ ತೊಗೊತಾ ಇದ್ದಾರೆ. ಸೊ ನೀವು ಅಷ್ಟೇ ಇಲ್ಲಿರೋರಿದ್ದರೆ ಆದಷ್ಟು ವಿಂಟರ್ ಸ್ಟಾರ್ಟ್ ಆಗ್ತಾಯಿದೆ, ಹೋಗ್ಬಿಟ್ಟು ಫ್ಲೂ ಶಾಟ್ಸ್ ತೊಗೊಳ್ಳಿ. ಯಾವುದಕ್ಕೂ ಹೆಲ್ತ್ಗೆ ಎಫೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಬನ್ನಿ ಮೆಂಬರ್ಶಿಪ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ತೊಗೊಂಡಿರೋದು ಎಕ್ಸಿಕ್ಯೂಟಿವ್ ಮೆಂಬರ್ಶಿಪ್, ಹಾಗೆ ಇಲ್ಲಿ ಗೋಲ್ಡ್ ಮೆಂಬರ್ಶಿಪ್ ಕಾರ್ಡ್ ಕೂಡ ಬರುತ್ತೆ. ಸೊ ನಾವು ಎಕ್ಸಿಕ್ಯೂಟಿವ್ ಮೆಂಬರ್ಶಿಪ್ಗೆ $120 ಪೇ ಮಾಡ್ತೀವಿ. ಆದರೆ ಅದರಲ್ಲಿ ನಮಗೆ ಎಷ್ಟೊಂದು ಪ್ರಾಡಕ್ಟ್ಸು ಆಫರ್ ಇರೋ ಥರ, ಡೀಲ್ ಇರೋ ಥರ ನಮ್ಮ ದುಡ್ಡೇ ನಮಗೆ ರಿಟರ್ನ್ ಬರುತ್ತೆ. ಆ ಥರ ಡೀಲ್ ನಡೀತಾ ಇರುತ್ತೆ. ಹಾಗೆ ಇನ್ನೊಂದು ಸಲ ನಾವು $60 ಕೊಟ್ಬಿಟ್ಟು ಏನಾದರೂ ಮೆಂಬರ್ಶಿಪ್ ತೊಗೊಂಡ್ರೆ, ಬೇಸಿಕ್ ಮೆಂಬರ್ಶಿಪ್, ಅದು $60 ಪ್ರಾಡಕ್ಟ್ ಕೂಡ ಅಷ್ಟೇ ವರ್ತ್ ಇರೋವಂಥ ಪ್ರಾಡಕ್ಟ್ ಆಫರ್ ಕೂಡ ಕೊಡ್ತಾರೆ. ಸೊ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ ಕಾಸ್ಕೋದ್ರಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಡೀಲ್ ಸಿಗ್ತಾ ಇರುತ್ತೆ. ಹಾಗೆ ಜೊತೆಗೆ ತುಂಬ ಲಾರ್ಜ್ ಕ್ವಾಂಟಿಟಿಲಿ ಸಿಗುತ್ತೆ. ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಇವಾಗ ನಾವು ಒಂದು ಜ್ಯೂಸ್ ತೊಗೊತೀವಿ ಅಂದ್ರೂ ಅಲ್ಲಿ ಒಂದಿರೋ ಕಡೆ ನಮಗೆ ಒಂದು 15 ಇರುತ್ತೆ. ಆ ಥರ ಲಾರ್ಜ್ ಕ್ವಾಂಟಿಟಿಲಿ ತೊಗೋಬೇಕು. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಫಾರ್ಮಸಿ ಸೆಕ್ಷನ್. ಇಲ್ಲಿ ಬಂದು ವೈಟಮಿನ್ಸು, ಹಾಗೆ ಏನು ಕ್ರೀಮ್ ಆಗಿರ್ಬೋದು, ನಮಗೆ ಏನಾದರೂ ಲೆಗ್ ಪೇನ್ಸ್ ಇದ್ದರೆ ಬೇಸಿಕ್ಕಾಗಿ ಏನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇರೋ ಥರದ್ದು ಯೂಸ್ ಮಾಡೋದನ್ನೆಲ್ಲ ಇಲ್ಲಿ ಆಚೆ ಇಟ್ಟಿರ್ತಾರೆ. ಆದರೆ ಕೆಲವೊಂದು ಮೆಡಿಸನ್ಸ್ ಬೇಕಿರೋ ಅಂಥದ್ದು ಪ್ರಿಸ್ಕ್ರಿಪ್ಷನ್ ಮುಖಾಂತರನೇ ನಾವು ಇಲ್ಲಿ ಫಾರ್ಮಸಿಲಿ ತೊಗೋಬೇಕಾಗತ್ತೆ. ಇದು ಬಂದು ಕ್ಯಾಲ್ಶಿಯಂ ವೈಟಮಿನ್ D3. ಇದನ್ನು ಮಕ್ಕಳಿಗೆ ಕೊಡ್ತಾರೆ. ಇದು ಚೀಯಿಂಗ್ ಗಮ್ ಥರ ಇರುತ್ತೆ, ಜೆಲ್ ಥರ. ಸೊ ನೀವು ಅಷ್ಟೇ ಮಕ್ಕಳಿಗೆ ಈ ಥರದ್ದು ಪ್ರೋಟೀನ್ ಇರೋವಂಥದ್ದನ್ನು ಕೊಡಿ. ಹಾಗೆ ನೋಡಿ ಇಲ್ಲಿ ಪರ್ಫ್ಯೂಮ್ ಎಲ್ಲ ಇಟ್ಟಿದ್ದಾರೆ. ಇದು ಬಂದು ಕ್ಲಾತ್ ಸೆಕ್ಷನ್. ಸೊ ಇಲ್ಲಿ ಬಂದರೆ ಒಳ್ಳೊಳ್ಳೆ ಜಾಕೆಟ್ಸು, ಹಾಗೆ ಟೀ ಶರ್ಟ್ಸು, ಜೀನ್ಸು, ಫಾರ್ಮಲ್ ಪ್ಯಾಂಟ್ಸ್, ಹಾಗೆ ಮಕ್ಕಳಿಗೆ ಜಾಕೆಟಲ್ಲೇ ಒಂದು 4-5 ಥರ ಸಿಗುತ್ತೆ. ಆದರೆ ಇಲ್ಲಿ ಕಲೆಕ್ಷನ್ ವೈಸು ತುಂಬಾ ಕಡಿಮೆ ಇರುತ್ತೆ. ನಮಗೆ ಒಂದು 3-4 ಆಪ್ಷನ್ ಸಿಗ್ಬೋದು. ಬಟ್ ಆದರೆ ಕೆಲವೊಂದು ಪ್ರಾಡಕ್ಟ್ ಉಂಟು ಒಂದೇ ಆಪ್ಷನ್ ಇರುತ್ತೆ, ಆದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇಡೀ US ಅಲ್ಲಿ ಯಾರ ಮನೇಲಿ ನೋಡಿದ್ರೂ ಕಾಸ್ಕೋ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಇವಾಗ ನಮ್ಮ ಟ್ರಾಶ್ ಕ್ಯಾನ್ ನೋಡ್ಬೋದು, ನಾವು ಅದನ್ನು ಕಾಸ್ಕೋದಲ್ಲೇ ತೊಗೊಂಡಿದ್ದು. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಕಮ್ಯುನಿಟಿಲಿ ಅಥವಾ ಹೊರಗಡೆ ಬಾಟಲ್ ಸರೌಂಡಿಂಗ್ ಎಲ್ಲ ನೋಡಿದ್ರೂ ಅದೇ ಥರನೇ ಇರುತ್ತೆ. ಇವನ್ ಅಲ್ಲಿ ಕಾಸ್ಕೋ ಪ್ರಾಡಕ್ಟು ಅಷ್ಟು ಫೇಮಸ್, ಹಾಗೆ ಅಷ್ಟು ಕ್ವಾಲಿಟಿ ಇರೋವಂಥದ್ದು. ಬನ್ನಿ ಇಲ್ಲಿ ಟಾಮಿ ಹಿಲ್ಫಿಗರ್ ಜಾಕೆಟ್ ಇದೆ. ನನಗೆ ಜಾಕೆಟ್ ತುಂಬಾ ಇಷ್ಟ ಆಯಿತು.
ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಬ್ಲೂ ಕಲರ್ ಜಾಕೆಟ್ ತೋರಿಸಿದ್ದೆ ಅಲ್ವಾ, ಅದೇ ಥರ ಇದು ಟ್ರಾವೆಲ್ ಪ್ಯಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ನಾನು ತೊಗೊಂಡ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ಸೈಜು ಎಕ್ಸೆಸ್, ಬಟ್ ಆದರೆ ಇಲ್ಲಿ ಸ್ಮಾಲ್ ಯಾವಾಗಲೂ ಸಿಗೋದು. ಇದು ನಂಗೆ ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಆದರೆ ನಾನು ತೊಗೊಂಡು ಇಟ್ಕೊಂಡು ಇಲ್ಲಿ ಚಳಿ ಇರೋದ್ರಿಂದ ಸ್ವಲ್ಪ ಲೆಂತಿ ಆಗಿದ್ರೂ ಓಕೆ ಅಂಥೇಳಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಕ್ಯೂಟ್ ಆಗಿರೋ ಫ್ರಾಕ್ಸ್ ಇದೆ. ಇವಾಗ ಕ್ರಿಸ್ಮಸ್ ಟೈಮಲ್ಲಿ ಫೆಸ್ಟಿವಲ್ ಇರೋದ್ರಿಂದ ಎಲ್ಲ ಈ ಥರ ತುಂಬ ಪ್ರಿಟಿಯಾಗಿರೋ ಡ್ರೆಸ್ಸಸ್ನ ತೊಗೊಂಡು ಬಂದು ಇಟ್ಟಿದ್ದಾರೆ. ಇದನ್ನು ಅಷ್ಟೇ ಒಂದು 4-5 ಆಪ್ಷನ್ ಇರುತ್ತೆ ಅಷ್ಟೇ, ಬಟ್ ಆದರೆ ನಮ್ಮ ಇಂಡ್ಯಾದಲ್ಲಂತೂ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ಸಿಗುತ್ತೆ ಮಕ್ಕಳಿಗೆ. ನನಗೆ ನಮ್ಮ ಇಂಡ್ಯಾದಲ್ಲಿ ಸಿಗೋ ಬಟ್ಟೆನೇ ತುಂಬಾ ಇಷ್ಟ ಡಿಸೈನ್ಸು. ಇಲ್ಲಿ ಬಂದು ನೈಟ್ ವೇರು, ಹಾಗೆ ಈ ಥರ ಸ್ಲೀಪಿಂಗ್ ಬ್ಯಾಗ್ಸು, ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಏಜ್ ಹಿಡ್ದು ಎಲ್ಲ ದೊಡ್ಡೋರ್ವರೆಗೂ ಎಲ್ಲನೂ ಸಿಗುತ್ತೆ. ಇಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಸಿಗುತ್ತೆ. 1-2 ಆಪ್ಷನ್ ಇದ್ರೂ ಒಳ್ಳೆ ಬ್ರ್ಯಾಂಡ್, ಹಾಗೆ ಅಮೌಂಟೂ ಅಷ್ಟೇ ಕೆಲವೊಂದು ಸಲ ಡೀಲಲ್ಲಿ ಸಿಗುತ್ತೆ, ಕೆಲವೊಂದು ಸಲ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಇದು ಬಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್. ಇಲ್ಲಿ ಬಂದರೆ ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಮೊಬೈಲ್ ಎಲ್ಲನೂ ಸಿಗುತ್ತೆ. ವಾಚ್ ಸಿಗುತ್ತೆ, ತುಂಬಾ ಡೀಲಲ್ಲಿ ಇಟ್ಟಿರ್ತಾರೆ. ಸೊ ಎಷ್ಟೊಂದು ಸಲ ಬ್ಲ್ಯಾಕ್ ಫ್ರೈಡೇ ಟೈಮಲ್ಲಿ, ಹಾಗೆ ಕೆಲವೊಂದು ಸಲ ನಮಗೆ ಇಮೇಲ್ ಬರ್ತಾ ಇರುತ್ತೆ, ಒಳ್ಳೆ ಡೀಲಲ್ಲಿರುತ್ತೆ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇಲ್ಲಿ ಅಮೇರಿಕಾದಲ್ಲಿ ಗೋಲ್ಡ್ ಹೇಗೆ ಸಿಗುತ್ತೆ ಹೇಳಿ ಅಂತ. ನಾವೇನಾದರೂ 22 ಕ್ಯಾರೆಟ್ ಗೋಲ್ಡ್ ತೊಗೋಬೇಕು ಅಂತಂದರೆ ನಮ್ಮ ಇಂಡಿಯಾದವರೇ ಇಲ್ಲಿ ಎಷ್ಟೊಂದು ಶಾಪ್ಸ್ ಓಪನ್ ಮಾಡಿದ್ದಾರೆ, ಆನ್ಲೈನಲ್ಲಿ ಡೆಲಿವರಿ ಮಾಡ್ತಾರೆ. ಸೊ ಅವ್ರ ಮುಖಾಂತರ ತೊಗೋಬೋದು. ಇಲ್ಲ ಅಂತಂದರೆ ನಮಗೆ ಇವ್ರ ಕಡೆಯಿಂದ ಇಲ್ಲಿ ಅಮೇರಿಕಾದಲ್ಲಿ ತೊಗೋಬೇಕು ಅಂದರೆ 18 ಕ್ಯಾರೆಟ್ ಎಲ್ಲೋ ಗೋಲ್ಡ್, ಹಾಗೆ ವೈಟ್ ಗೋಲ್ಡ್, ಈ ಎರಡೂ ಇಲ್ಲಿ ತುಂಬಾ ಫೇಮಸ್. 18 ಕ್ಯಾರೆಟ್ ಇರುತ್ತೆ, ಹಾಗೆ ಡೈಮಂಡ್. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಇಲ್ಲಿ ಕಾಸ್ಕೋದಲ್ಲಿ ಬಂದು ಸ್ಟಾರ್ಟ್ ಆಗುವಂಥದ್ದು $100 ಒಂದು $25,000 ಅಂದರೆ ಒಂದು 7,500 ಒಂದು 18 ಲಕ್ಷದ ತನಕನೂ ಸಿಗುತ್ತೆ. ಇಲ್ಲಿ ಡೈಮಂಡ್ ರಿಂಗ್, ಹಾಗೆ ಡೈಮಂಡ್ ನೆಕ್ಲೇಸ್, ಇಯರಿಂಗ್ಸ್, ಬ್ರಾಸ್ಲೆಟ್, ವಾಚ್ ಇಷ್ಟೇ ಸಿಗೋದು. ನಮ್ಮ ಥರ ಜಾಸ್ತಿ ಆಪ್ಷನ್ಸ್ ಇರೋದಿಲ್ಲ. ಹಾಗೆ ಇಲ್ಲಿ ಹಾಕೋದು ಅಷ್ಟೇ, ಇವರು ತುಂಬ ಸಿಂಪಲ್ಲಾಗಿ ಕ್ಲಾಸಿಯಾಗಿ ಹಾಕಿರ್ತಾರೆ. ಡೈಮಂಡ್ ರಿಂಗ್ ಬಂದು ಒಂದು 5-6 ಲಕ್ಷ ತೊಗೊತಾರೆ ಅಷ್ಟೊಂದು ದುಡ್ಡು ಕೊಟ್ಟು, ಬಟ್ ಆದರೆ ಒಂದು ಸಿಂಪಲ್ಲಾಗಿ ಒಂದನ್ನಷ್ಟೇ ಹಾಕಿರ್ತಾರೆ. ನಮ್ಮ ಇಂಡ್ಯಾದಲ್ಲಾದರೆ ನಾವು ಎಷ್ಟೊಂದು ಥರ ಕಲೆಕ್ಷನ್ ಇಟ್ಕೊತೀವಿ. ಒಂದು 10 ಗ್ರಾಮ್ಸಲ್ಲಿ ಬರೋ ಥರ ಒಂದು 20-30 ಎಲ್ಲ ಇಟ್ಕೊಂಡಿರ್ತೀವಿ. ಸೊ ನೋಡಿ ಈ ಥರ ಇರುತ್ತೆ. ಜಸ್ಟ್ ಸಿಂಪಲ್ಲಾಗಿ ಪೆಂಡೆಂಟ್, ಹಾಗೆ ಸಿಂಪಲ್ಲಾಗಿರೋ ಇಯರಿಂಗ್ಸ್ ಇರುತ್ತೆ, ಬ್ರಾಸ್ಲೆಟ್, ಹಾಗೆ ಕಲರ್ ಡೈಮಂಡ್ ಇರುತ್ತೆ. ಬ್ಲೂ ಕಲರ್ ಬೇಕಂದರೆ, ಪಿಂಕ್ ಕಲರ್ ಬೇಕಂದರೆ, ವೈಟ್ ಗೋಲ್ಡ್ ತುಂಬಾ ಇಷ್ಟಪಡ್ತಾರೆ ಇಲ್ಲಿ. ನನ್ನ ಹತ್ರ ಇರೋದು ಒಂದು ಡೈಮಂಡ್ ರಿಂಗ್ ಬಂದು ವೈಟ್ ಗೋಲ್ಡೇ ತೊಗೊಂಡಿದ್ದು. ಅದು ನಾನು ದುಬೈಯಲ್ಲಿ ತೊಗೊಂಡಿದ್ದು, ಚಂದು ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದ್ದು. ನೋಡಿ ಇಲ್ಲಿ ಗೋಲ್ಡ್ ಚೈನ್ ಇದೆ, ತುಂಬಾ 18 ಕ್ಯಾರೆಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಯಾವಾಗ ಬೇಕೋ ಅವಾಗ ರಿಟರ್ನ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಎಷ್ಟೊಂದು ರೋಸ್ ಇದೆ, ಅದರಲ್ಲಿ ಸೆಕ್ಷನ್ಸ್ ಇದೆ, ಒಂದೊಂದು ಕಡೆ ಒಂದೊಂದು ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ ನೀವು ಎಲ್ಲ ಥರದ್ದು ಮಿಕ್ಸರ್ಸು, ಹಾಗೆ ಗ್ರೈಂಡರ್ಸು, ಸ್ಮೂತಿ ಮಾಡೋದಕ್ಕೆ, ಬೇಬಿ ಫುಡ್ ಪ್ರಿಪೇರ್ ಮಾಡೋದಕ್ಕೆ, ಹಾಗೆ ಕಪ್ಪಾಗಿರ್ಬೋದು, ಗ್ಲಾಸಸ್ಸು ಎಲ್ಲ ಥರ ಸಿಗುತ್ತೆ. ಮನೆಗೆ ಏನು ಬೇಕೋ ಪ್ರತಿಯೊಂದೂ ಸಿಗುತ್ತೆ. ಹಾಗೆ ಆಫೀಸ್ಗೆ ಏನು ಬೇಕೋ ಅದನ್ನೆಲ್ಲ ಕೂಡ ಇಟ್ಟಿರ್ತಾರೆ. ಇಲ್ಲಿ 1-2 ಆಪ್ಷನ್ ಇರುತ್ತೆ ಅಷ್ಟೇ, ನಮಗೆ ಜಾಸ್ತಿ ಆಪ್ಷನ್ ಇರೋದಿಲ್ಲ. ಆದರೆ ಆ 2 ಪ್ರಾಡಕ್ಟ್ಸು 1-2 ಏನಿರುತ್ತೋ ಅದು ತುಂಬಾ ಫೇಮಸ್ ಇರೋವಂಥದ್ದು, ಕ್ವಾಲಿಟಿ ವೈಸು ಚೆನ್ನಾಗಿರೋವಂಥದ್ದು, ಟ್ರಸ್ಟ್ ಮಾಡ್ಬೋದು. ಏನಾದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಅಂದರೆ ನಾವು 1 ವರ್ಷ 2 ವರ್ಷ ಬಿಟ್ಟು ಕೂಡ ಅವರು ಇಸ್ಕೊಳ್ತಾರೆ, ರಿಟರ್ನ್ ತೊಗೊಳ್ತಾರೆ. ನಾನು ಏರ್ ಡ್ರೈಯರ್ ತೋರಿಸ್ದೆ ಅಲ್ವಾ, ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ ಎಕ್ಸ್ಪೆನ್ಸಿವ್ ಬೇಕು ಅಂತಂದರೆ ಇಲ್ಲಿ ಏರ್ ಸ್ಟ್ರೈಟ್ನರ್, ಕರ್ಲರ್, ಹಾಗೆ ಡ್ರೈಯರ್ ಇದೆ, ಅದು ತುಂಬಾ ಎಕ್ಸ್ಪೆನ್ಸಿವ್ ಇರೋವಂಥದ್ದು. ಹಾಗೆ ಇನ್ನೂ ಬೆಸ್ಟ್ ಕ್ವಾಲಿಟಿ, ಹಾಗೆ ಕಾಸ್ಟ್ ವೈಸು ಕಡಿಮೆ ಇರಬೇಕು ಅಂತಂದರೆ ಇದು ಬಂದು ಇನ್ಫಿನಿಟಿ ಪ್ರೋ, ನಾನು ಹೇಳ್ದಲ್ಲ ಕನೇರ್ ಅವ್ರದ್ದು. ಸೊ $20 ಇದೆ. ಸೊ ಟ್ಯಾಕ್ಸ್ ಎಲ್ಲ ಸೇರಿದರೆ ಒಂದು $22 ಆಗುತ್ತೆ. ಹಾಗೆ ಅಲ್ಲಿ ಇದೆ ನೋಡಿ, ವ್ಯಾನಿಟಿ ಮಿರರ್ ಕೂಡ ಇದೆ, ನಾನು ಇಲ್ಲೇ ತೊಗೊಂಡಿದ್ದು. ಸೊ ನಿಮಗೂ ಬೇಕಿದ್ದರೆ ನೀವು ಕಾಸ್ಕೋಗೆ ಹೋಗಿ ಇಲ್ಲೇ ಇರೋದಿದ್ದರೆ ಚೆಕ್ ಮಾಡಿ, ಇಲ್ಲ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿ. ಇಲ್ಲಿ ಬಂದರೆ ಐರನ್ ಬಾಕ್ಸ್, ಸ್ಟೀಮರ್ ಎಲ್ಲನೂ ಸಿಗುತ್ತೆ. ನೆಕ್ಸ್ಟು ನೀವೇನು ಸ್ಟ್ರೈಟ್ ಲೈನ್ ನೋಡಿದ್ರೆ ನಿಮ್ಮ ರೈಟ್ ಸೈಡಲ್ಲಿ ಎಲ್ಲ ಆಫೀಸ್ಗೆ ಏನು ಬೇಕೋ ಅದು ಪ್ಲಾಸ್ಟರ್, ಸ್ಕೆಚ್ ಪೆನ್ಸ್, ಪೆನ್ಸಿಲ್ಸ್, ಹಾಗೆ ಚೇರ್ಸ್ ಎಲ್ಲನೂ ಸಿಗುತ್ತೆ, ಡೆಸ್ಕ್. ಹಾಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಗ್ಲಾಸ್, ಹಾಗೆ ಫ್ಯಾನ್
ಈ ನಾನೇನು ತೋರಿಸ್ತಾ ಇದ್ದೀನೋ ನಿಮಗೆ ಇದೇನು ಫಿಲ್ಟರ್ ಇದೆ ಹಾಗೆ ಇದು ಗ್ರೇಟ್ ಮಾಡೋದಿದೆಯೋ ಇದೆಲ್ಲನೂ ಜಸ್ಟ್ ಆಪ್ಷನ್. ಕೆಲವೊಂದು ಸಲ ಅಷ್ಟೇ ಸಿಗುತ್ತೆ, ಇದು ರೆಗ್ಯುಲರಾಗಿ ಏನು ಸಿಗೋದಿಲ್ಲ. ಪದೇ ಪದೇ ಹೊಸ ಪ್ರಾಡಕ್ಟ್ ಬಂದಾಗ ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೌಲ್ ಬಂದು ಒಂದು $12-13 ಕೊಟ್ಟರೆ ಒಂದು 6 ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ $15 ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆ ತುಂಬಾ ಕಲರ್ಫುಲ್ಲಾಗಿದೆ ಬೌಲ್ಸು. ತುಂಬಾ ಲಾರ್ಜ್ ಸೈಜಲ್ಲಿದೆ. ನಾವೇನಾದರೂ ಮನೆಯಲ್ಲಿ ತುಂಬ ಕ್ಲಾಸಿಯಾಗಿ ಪೀಸಸ್ ಇಟ್ಕೋಬೇಕು ಅಂದರೆ ಕಾಸ್ಕೋದಲ್ಲಿ ಅಪರೂಪಕ್ಕೆ ಚೆನ್ನಾಗಿರೋದು ಬರ್ತಾ ಇರುತ್ತೆ ಅವಾಗವಾಗ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ನಾವು ಸ್ಪೂನ್ಸ್ ಕೂಡ ಅಷ್ಟೇ ಕಾಸ್ಕೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. 25 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ನಾವು ಸ್ಪೂನ್ ಕಳ್ಕೊತೀವಿ ಅನಿಸುತ್ತೆ ಎಲ್ಲ ಅಷ್ಟು ವರ್ಷದಲ್ಲಿ, ಆದ್ರೂ ಅವರಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ. ಇದು ಬಂದು ಸರ್ವಿಂಗ್ ಬೌಲ್ ಹಾಗೆ ಪ್ಲೇಟ್ಸ್. ಸೊ ಇದೂ ಅಷ್ಟೇ ನೋಡಿ, ಒಂದೇ ಸೆಟ್ ಇರೋದು. ತುಂಬಾ ಚೆನ್ನಾಗಿರೋ ಅಂಥದ್ದು ಇಟ್ಟಿರ್ತಾರೆ. ಅಫೋರ್ಡಬಲ್ ಪ್ರೈಸಲ್ಲಿ ಕೆಲವೊಂದು ಸಲ ಸಿಗುತ್ತೆ. ನನಗೆ ಈ ಥರ ಸರ್ವಿಂಗ್ ಪ್ಲೇಟ್ಸ್ ತುಂಬಾ ಇಷ್ಟ. ತುಂಬಾ ಕ್ಲಾಸಿಯಾಗಿರುತ್ತೆ, ಮನೇಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದರೂ ಪಾರ್ಟಿ ಟೈಮಲ್ಲಿ ಈ ಥರ ಯೂಸ್ ಮಾಡ್ಬೋದು. ಆದರೆ ನನಗೆ ಆಲ್ರೆಡಿ ಎಷ್ಟೊಂದಿದೆ, ಹಾಗಾಗಿ ತೊಗೊಳೋದಕ್ಕಾಗ್ತಾ ಇಲ್ಲ. ಇದನ್ನು ನೋಡೋಣ, ಮುಂದೆ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಅವಾಗ ಪರ್ಚೇಸ್ ಮಾಡ್ತೀನಿ. ಇವಾಗ ಇನ್ನೇನು ಕ್ರಿಸ್ಮಸ್ ಟೈಮ್ ಬರ್ತಿರೋದ್ರಿಂದ ಇವಾಗಲೇ ಎಲ್ಲ ಲೈಟ್ಸು ಹಾಗೆ ಎಲ್ಲನೂ ಕ್ರಿಸ್ಮಸ್ ಹಬ್ಬಕ್ಕೆ ಏನು ಬೇಕೋ ಅದನ್ನೆಲ್ಲನೂ ತಂದಿಟ್ಟಿದ್ದಾರೆ. ಎಷ್ಟೊಂದು ಜನ ಇವಾಗಲಿಂದನೇ ಶಾಪಿಂಗ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ತುಂಬಾ ದೊಡ್ಡ ಬಿಲ್ಡಿಂಗ್. ಇದರಲ್ಲೇ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿರ್ತಾರೆ. ನಾವು ಯಾವಾಗಲೂ ಅಷ್ಟೇ ಯಾವುದೇ ಬ್ರಾಂಚ್ ವಿಸಿಟ್ ಮಾಡಿದ್ರೂ ಅವ್ರದ್ದು ಸೆಟ್ ಬಂದುಬಿಟ್ಟು ಇದೇ ರೀತಿ ಇರುತ್ತೆ. ಈಸಿಯಾಗಿ ಐಟಮ್ಸ್ನೆಲ್ಲ ಫೈಂಡ್ ಔಟ್ ಮಾಡ್ಬೋದು. ಇದು ಬಂದು ಡ್ರಿಂಕ್ಸ್. ಇಲ್ಲಿ ಎಲ್ಲ ಥರ ಡ್ರಿಂಕ್ಸು ಸಿಗುತ್ತೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಕ್ವಶನ್ ಇರುತ್ತೆ, ಅಮೇರಿಕಾದಲ್ಲಿ ಎಷ್ಟಿರುತ್ತೆ ತರಕಾರಿ ಬೆಲೆ ಅಂತ. ಬನ್ನಿ ಇವತ್ತು ಜಸ್ಟ್ ಈರುಳ್ಳಿ, ಇಲ್ಲಿ ಎಷ್ಟೊಂದು ವೆರೈಟಿ ಈರುಳ್ಳಿ ಇದೆ. ಒಂದು ರೆಡ್ ಆನಿಯನ್ನು, ವೈಟ್ ಆನಿಯನ್ನು ಇದೆ. ಸೊ ಎಷ್ಟು ಇರುತ್ತೆ ಅಂತಂದರೆ ಇಲ್ಲಿ ಒಂದು 3 kgಗೆ $400-500 ಅಂತೂ ಇರುತ್ತೆ. ಸೊ ಇದು ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಇಲ್ಲಾಂದರೆ ಇನ್ನೊಂದು ಕಡೆ ಕೆಲವು ಎಕ್ಸ್ಪೆನ್ಸಿವು ಇರುತ್ತೆ. ಇಲ್ಲಿ ಬಂದರೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲಿ ಸಿಗುತ್ತೆ. ಹಾಗೆ ವೆರೈಟೀಸ್ ಆಫ್ ಆನಿಯನ್ ಕೂಡ ಸಿಗುತ್ತೆ. ಹಾಗೆ ಇದು ಬಂದು ಕೇಕ್ ಸೆಕ್ಷನ್. ನೋಡಿ, ಇಲ್ಲಿ ಏನು ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ, ಸ್ವಲ್ಪ ಲಿಮಿಟೆಡ್ ಆಪ್ಷನ್ ಇರುತ್ತೆ. ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ನಮ್ಮದು ಮನೆ ಪೂಜೆ ಮಾಡಿದಾಗ ನಾವು ಇಲ್ಲಿಂದನೇ ಸೆಲೆಬ್ರೇಷನ್ಗೆ ತರಿಸಿದ್ದು. ಹಾಗೆ ಬ್ರೆಡ್ ಕೇಕ್, ಕಪ್ ಕೇಕ್, ಎಷ್ಟೊಂದು ವೆರೈಟೀಸ್ ಆಫ್ ಬ್ರೆಡ್ಸ್ನೆಲ್ಲ ಮಾಡಿ ಇಟ್ಟಿರ್ತಾರೆ ಫ್ರೆಶ್ ಆಗಿ. ಇಲ್ಲಿ ಎಷ್ಟೊಂದು ಜನ ಕುಕ್ಕೀಸ್ನ ತುಂಬ ಲೈಕ್ ಮಾಡ್ತಾರೆ. ಹಾಗೆ ಇಲ್ಲಿ ಚಿಕನ್. ಸೊ ಇದನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆರ್ಗ್ಯಾನಿಕ್ ಚಿಕನ್ ತುಂಬ ಲಾರ್ಜ್ ಕ್ವಾಂಟಿಟಿಲಿರುತ್ತೆ. ಯೂಶ್ವಲಿ ಇಲ್ಲಿ ಬಂದರೆ ಈ ಶಾಪಲ್ಲಿ ಜಾಸ್ತಿ ಲಾರ್ಜ್ ಕ್ವಾಂಟಿಟಿಲೇ ಪ್ರತಿಯೊಂದು ಐಟಮು ಸಿಗೋದು. ಫ್ಯಾಮಿಲಿ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಹಾಗೆ ಇದು ಬಂದು ಚೀಸ್ ಸೆಕ್ಷನ್. ಇಲ್ಲಿ ಎಷ್ಟೊಂದು ಥರ ಚೀಸ್ ಸಿಗುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ರೆಸಿಪಿಗೆ ಇಲ್ಲಿ ತೊಗೊಂಡು ಹಾಕ್ಬೋದು. ನೋಡಿ, ಇಲ್ಲಿ ಈ ಶಾಪಲ್ಲಿ ನಮ್ಮ ಇಂಡಿಯನ್ ರೆಸಿಪಿ ಕೂಡ ಇಟ್ಟಿದ್ದಾರೆ. ಚಿಕನ್ ಟಿಕ್ಕಾ ಮಸಾಲ, ಹಾಗೆ ರೋಟಿ, ಚಪಾತಿ ಇಟ್ಟಿದ್ದಾರೆ. ಚಪಾತಿನ ಒಂದು $7 ಏನೋ ಇದೆ. ನಾವು ಇದು ರೆಡಿ ಇರೋ ಅಂತ ತೊಗೊಂಡೋಗಿದ್ವಿ. ಅದನ್ನು ಬಿಸಿ ಮಾಡ್ಕೊಂಡು ತಿನ್ನೋದು ತುಂಬಾ ಟೇಸ್ಟಿಯಾಗಿತ್ತು. ಬನ್ನಿ ಇವಾಗ ಡೈರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಬಂದರೆ ನೀವು ಇಲ್ಲಿ ಮಿಲ್ಕ್ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಲೆಲ್ಲ ತೊಗೋಬೋದು. ಹಾಗೆ ಮೊಟ್ಟೆ, ಬಟರ್ ಏನಿರುತ್ತೋ ಅದನ್ನೆಲ್ಲನೂ ಇದರೊಳಗಡೆ ಸ್ಟೋರ್ ಮಾಡಿರ್ತಾರೆ. ನೆಕ್ಸ್ಟ್ ತೋರಿಸ್ತಿರೋ ರೋಗಳಲ್ಲಿ ಟಿಶ್ಯೂ ಪೇಪರು, ವಾಟರ್ ಬಾಟಲ್, ಹಾಗೆ ಕ್ಲೀನಿಂಗ್ ಸ್ಟಫ್, ಜೊತೆಗೆ ಚಿಪ್ಸ್, ಜೊತೆಗೆ ಜ್ಯೂಸ್, ಯಾವ ಥರ ಬೇಕೋ ಆ ಥರ ಎಷ್ಟು ಥರ ವೆರೈಟೀಸ್ ಇಟ್ಟಿರ್ತಾರೆ. ಹೋದರೆ ಆ ಲೈನ್ ತೋರಿಸ್ತಾ ಇದ್ದೀನಲ್ವ, ಅದರೊಳಗಡೆ ಹೋಗ್ಬಿಟ್ರೆ ನೀವು ಎಷ್ಟೊಂದು ಕನ್ಫ್ಯೂಸ್ ಆಗ್ತೀರಾ. ಅಷ್ಟು ವೆರೈಟೀಸ್ ಆಫ್ ಚಿಪ್ಸ್ ಎಲ್ಲ ಇರುತ್ತೆ, ಜ್ಯೂಸ್ ಇರುತ್ತೆ. ಹಾಗೆ ಬನ್ನಿ, ಇದು ನಾನು ಮೋಚಿ ಐಸ್ ಕ್ರೀಮ್ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಇಷ್ಟ ಆಯಿತು. ನಾನು ಲಾಸ್ಟು ಒಂದು ಮೋಚಿ ಚಾಕ್ಲೇಟ್ ಥರ ತೊಗೊಂಡು ಬಂದಿದ್ದೆ. ಅದು ಚೆನ್ನಾಗಿರಲಿಲ್ಲ. ಒಂಥರ ಹಿಟ್ಟಿರುತ್ತೆ ಮೇಲ್ಗಡೆ, ಈ ಥರ ಒಂದು ಮೈದಾ ಹಿಟ್ಟು ಡೋ ಥರ ಇರುತ್ತೆ, ಅದರೊಳಗಡೆ ಐಸ್ ಕ್ರೀಮ್ ಇರುತ್ತೆ. ಇದು ಯಾವ ಥರ ಇರುತ್ತೆ ಟೇಸ್ಟ್ ಮಾಡೋಣ. ಹಾಗೆ ಇಲ್ಲಿ ಕೋಕೋನಟ್ ವಾಟರ್, ನಮ್ಮ ಕಡೆ ಎಳ್ನೀರು ಎಷ್ಟು ಫ್ರೆಶ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರ ವಾಟರ್
ಬಾಟಲ್ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಬಟ್ ಇದೂ ಚೆನ್ನಾಗಿರುತ್ತೆ. 99% ಆರ್ಗ್ಯಾನಿಕ್ ಅಂತ ಹಾಕಿರ್ತಾರೆ. ಸೊ ಟೇಸ್ಟ್ ವೈಸೂ ಚೆನ್ನಾಗಿರುತ್ತೆ. ನಾನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮೆಲ್ಲ. ಹಾಗೆ ಅಲ್ಲಿ ಬಂದರೆ ಸಾಸಸ್ಸು, ಅವಕಾಡೋ ಸಾಸ್ ಎಲ್ಲ ಅಲ್ಲೇ ಸಿಗೋದು. ಹಾಗೆ ಇಲ್ಲಿ ಬಂದರೆ ಚಾಕ್ಲೇಟ್. ಇವಾಗ ಪಂಪ್ಕಿನ್ ಸೀಸನ್. ಇಲ್ಲಿ ಏನೇ ಸ್ವೀಟ್ಸ್, ಕೇಕ್ ಎಲ್ಲಿ ನೋಡಿದ್ರೂ ಪಂಪ್ಕಿನ್ ಫ್ಲೇವರಲ್ಲೇ ಇರುತ್ತೆ. ನೋಡಿ ಚಾಕ್ಲೇಟ್ಸ್ ಈ ಥರ ದೊಡ್ಡ ದೊಡ್ಡ ಬ್ಯಾಗ್ ವೆರೈಟೀಸ್ ಆಫ್ ಚಾಕ್ಲೇಟ್ ಇರುತ್ತೆ. ಇವಾಗ ಕ್ರಿಸ್ಮಸ್ ಸೀಸನ್ ಬಂದರೆ ಇನ್ನೂ ಹತ್ರ ಬಂದಂಗೆಲ್ಲ ನವೆಂಬರ್ ಟೈಮಲ್ಲಿ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ ಇಟ್ಟಿರ್ತಾರೆ. ಇವಾಗ ಹಲೋವಿನ್ ಇರೋದ್ರಿಂದ ಅದರದ್ದು ಎಲ್ಲ ಕೆಲವು ಸ್ಟಫು, ಮಕ್ಕಳಿಗೆ ಡ್ರೆಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಬ್ರೆಡ್ ಸೆಕ್ಷನ್. ಬ್ರೆಡ್ ಅಷ್ಟೇ ಒಂದು $3-4 ಇರುತ್ತೆ. ತುಂಬ 2 ಪ್ಯಾಕ್ ಬರುತ್ತೆ, ಲಾರ್ಜ್ ಕ್ವಾಂಟಿಟಿಲಿರುತ್ತೆ. ಹಾಗೆ ಈ ಸೆಕ್ಷನ್ಸಲ್ಲಿ ಎಲ್ಲ ಥರ ಮಸಾಲ ಸಿಗುತ್ತೆ. ಬನ್ನಿ, ನನಗೆ ಟರ್ಮರಿಕ್ ಬೇಕು, ತೊಗೊಂಡ್ಬಿಡ್ತೀನಿ. ಹಾಗೆ ಕಾಫಿ ಪೌಡರ್, ಟೀ ಪೌಡರ್ ಏನು ಬೇಕಾಗುತ್ತೋ ಅದನ್ನೆಲ್ಲನೂ ಒಂದು ಸೆಕ್ಷನಲ್ಲಿ ತುಂಬಾ ವೆರೈಟಿ ಇರುತ್ತೆ. ಆ ಥರನೇ ಜೋಡಿಸಿರ್ತಾರೆ. ನಾನು ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಪಿಕಲ್ಸ್. ನಮ್ಮ ಕಡೆ ಬಂದರೆ ಮಸಾಲ ಪಿಕ್ಕಲ್ ಎಲ್ಲ ಇರುತ್ತೆ. ಇವ್ರದ್ದು ಬಂದುಬಿಟ್ಟು ಜಸ್ಟ್ ಪ್ಲೇನ್ ಆಗಿರುತ್ತೆ. ಈ ಕುಕ್ಕುಂಬರಲ್ಲಿ, ಚಿಲ್ಲಿಲಿ, ಪೆಪ್ಪರಲ್ಲಿ, ಹಾಗೆ ಆಲಿವಲ್ಲಿ ಈ ಥರ ಹಾಕಿರ್ತಾರೆ. ಜಸ್ಟ್ ಅದು ಫ್ಲೇವರ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವ್ರದ್ದು ಯಾವುದೇ ಥರ ಮಸಾಲ ಏನೂ ಇರೋದಿಲ್ಲ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ ಈ ಥರ ಇರುತ್ತೆ ಬಾಟಲ್ಸ್. ಹಾಗೆ ಇಲ್ಲಿ ಸ್ವಲ್ಪ ರೆಡ್ಮಂಡ್ ಬಾತಲ್ ಏರಿಯಾ ಬಂದು ಇಂಡಿಯನ್ಸ್ ಜಾಸ್ತಿ ಇರೋದ್ರಿಂದ, ನಾವು ಜಾಸ್ತಿ ಇಲ್ಲೇ ಶಾಪ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಅನಲೈಸ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸೋನಾ ಮಸೂರಿ, ಬಾಸುಮತಿ ಅಕ್ಕಿ, ಹಾಗೆ ನಮ್ಮ ಕಡೆ ಏನು ಬೇಕಾಗುತ್ತೋ ಕಾಳುಗಳು, ಈ ಚೆನ್ನ ದಾಲ್, ತೂರ್ ದಾಲ್ ಅದನ್ನೆಲ್ಲನೂ ಇಟ್ಟಿದ್ದಾರೆ. ಉರದ್ ದಾಲ್ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು. ಹಾಗೆ ಲಾರ್ಜ್ ಕ್ವಾಂಟಿಟಿಲಿ ಪ್ಯಾಕ್ ಸಿಗುತ್ತೆ. ಇದನ್ನು ತೊಗೊಂಡು ಬಂದರೆ ತುಂಬ ದಿನ ಮಾಡ್ಕೋಬೋದು. ನಾವು ಇಲ್ಲೇ ತೊಗೊಂಡು ಬರೋದು. ಇವನ್ ಇಂಡಿಯನ್ ಸ್ಟೋರ್ ಇದ್ರೂ ನಾವು ಇಲ್ಲಿಂದನೇ ಈ ಕಾಳುಗಳನ್ನೆಲ್ಲ ತೊಗೊಳೋದು. ತುಂಬಾ ಕ್ವಾಲಿಟಿ ವೈಸು, ಕ್ವಾಂಟಿಟಿ ವೈಸು ವರ್ತ್ ಇರುತ್ತೆ. ಎಲ್ಲ ತೊಗೊಳೋದಾಯಿತು, ಬನ್ನಿ ಬಿಲ್ ಮಾಡಿಸೋಣ. ಇಲ್ಲಿ 2 ಥರ ಇರುತ್ತೆ. ಒಂದು ಸೆಲ್ಫ್ ಚೆಕ್ಔಟ್, ಹಾಗೆ ಕ್ಯಾಶಿಯರ್ ಕೌಂಟ್. ನಾನೇ ಸ್ಕ್ಯಾನ್ ಮಾಡ್ತಾಯಿದ್ದೀನಿ, ಲೈನಲ್ಲಿ ನಿಂತರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಫ್ಲೂ ಶಾಟ್ ಬೇರೆ ತೊಗೊಂಡಿದ್ವಿ, ಸ್ವಲ್ಪ ಸುಸ್ತಾಗ್ತಾ ಇತ್ತು. ಅದಕ್ಕೆ ಅಂತೇಳಿ ಬನ್ನಿ ಇವಾಗ ರೆಡ್ ರಾಬಿನ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫುಡ್ಡು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಾವು ಹೋದ ತಕ್ಷಣ ಅವರಿಗೆ ಎಷ್ಟು ಜನ ಇದ್ದೀವಿ ಅಂತ ಹೇಳಬೇಕು. ಸೊ ದಟ್ ಅವ್ರು ಹೋಗಿ ಅದೇ ಥರ ಟೇಬಲ್ ಅರೇಂಜ್ ಮಾಡ್ತಾರೆ. ಮೊದಲಿಗೆ ನಾವು ಒಳಗಡೆ ಹೋಗಿ ಕೂತ್ಬಿಟ್ಟು ವೆಯ್ಟ್ ಮಾಡ್ಬೋದಿತ್ತು. ಆದರೆ ಇವಾಗ ಈ ಸಿಚುವೇಶನ್ ಇರೋದ್ರಿಂದ ಹೊರಗೆ ವೆಯ್ಟ್ ಮಾಡಬೇಕಾಗುತ್ತೆ. ಅವರು ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಸೊ ಆನಂತರ ಟೇಬಲ್ ನಮಗೆ ಬುಕ್ ಮಾಡ್ತಾರೆ. ನೋಡಿ, ಸಿಚುವೇಶನ್ ಇರೋದ್ರಿಂದ ಅವರು ಅದೇನಿದೆ ಸ್ಕ್ರೀನ್ ಅದನ್ನು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಟೇಬಲ್ ಮತ್ತು ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ನಮಗೂ ಅಷ್ಟೇ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ನಾವು ಡೈನಿಂಗ್ ಹೋಗ್ತಾ ಇರೋದು, ತುಂಬ ದಿನ ಆದಮೇಲೆ ನಮಗೂ ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಈ ಟೈಮಲ್ಲೆಲ್ಲ. ಹೆಸರಲ್ಲೇ ರೆಡ್ ರಾಬಿನ್ ಇರೋದ್ರಿಂದ ರೆಡ್ ಕಲರ್ ಥೀಮಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಫೋಟೋಗ್ರಫಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬನ್ನಿ, ಇದು ಮೆನು ಲೀಸ್ಟ್. ಅವರು ಯೂಶ್ವಲಿ ನಾರ್ಮಲ್ ಕ್ಯಾಟ್ಲಾಗ್ ಕೊಡೋರು. ಇವಾಗ ಈ ಸಿಚುವೇಶನ್ ಇರೋದ್ರಿಂದ ಒಂದು ಪೇಪರ್ ರೀತಿಲಿ ಎಲ್ಲ ಪ್ರಿಂಟ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ನಾನು ಯಾವಾಗಲೂ ಫುಡ್ ಚೂಸ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊತಾ ಇದ್ದೆ, ಆದರೆ ಈ ಸಲ ತೊಗೊಳಲ್ಲ. ಯಾವಾಗಲೂ ಚಂದಕ್ಕೆ ಜಾಸ್ತಿ ಕನ್ಫ್ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ನಾನು ಫಿಕ್ಸ್ ಆಗಿದೆ, ನನಗೆ ಬ್ಲ್ಯಾಕ್ ಬೀನ್ ಬರ್ಗರ್ ಬೇಕು, ಹಾಗೆ ಗಾರ್ಲಿಕ್ ಫ್ರೈಸ್ ಬೇಕಿತ್ತು. ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು 3 ತಿಂಗಳಿಂದ. ಸೊ ಅದಕ್ಕೋಸ್ಕರ ಅಂಥೇಳಿ ನನ್ನ ಮೆನು ಫಿಕ್ಸ್ ಆಗಿರೋದ್ರಿಂದ ಟಕ್ ಅಂತ ಆರ್ಡ್ರ್ ಮಾಡಿದ್ವಿ. ಅದಕ್ಕೆ ಜೊತೆಗೆ ಒಂದು ಬ್ರೇವೇಜಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ನಾನು ಸ್ಟ್ರಾಬೆರಿ ಮತ್ತು ಲೆಮನೇಡ್ ಮಿಕ್ಸ್ ಇರೋ ವಾಟರ್ನ ಆರ್ಡ್ರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅದು. ನಾನು ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದೆ. ತುಂಬಾ ಒಂಥರ ಸ್ಟ್ರಾಬೆರಿ ಫ್ರೆಶ್ ಹಣ್ಣನ್ನು ಅದರಲ್ಲಿ ಜಜ್ಬಿಟ್ಟು ಹಾಕಿರ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲೂ ಕೂಡ ಟ್ರೈ ಮಾಡ್ಬೋದು. ಜಸ್ಟ್ ಲೆಮನೇಡ್ ಮಾಡಿಕೊಂಡು ಅದಕ್ಕೆ ನೀವು ಹಣ್ಣನ್ನು ಕ್ರಷ್ ಮಾಡಿ ಹಾಕ್ಕೋಬೋದು. ನೋಡಿ ಈ ಥರ ಇರುತ್ತೆ. ತುಂಬಾ ಕ್ವಿಕ್ಕಾಗಿ ತಂದುಕೊಡ್ತಾರೆ. ಇದು ಬ್ಲ್ಯಾಕ್ ಬೀನ್ ಬರ್ಗರ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಗಾರ್ಲಿಕ್ ಫ್ರೈಸ್, ಇದರಲ್ಲಿ ಬಟರ್ ಮತ್ತು ಗಾರ್ಲಿಕ್ ಫ್ಲೇವರ್ ಇರುತ್ತೆ. ಜೊತೆಗೆ ಚಿಕನ್ ವಿಂಗ್ಸ್,
ನನಗೆ ತುಂಬಾ ಇಷ್ಟ. ಅವರು ಹೊಸ್ದಾಗಿ ರೆಸಿಪೀಸ್ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಚೀಸ್ ಪಿಜ್ಜಾನ ಟ್ರೈ ಮಾಡಿ ಅಂತೇಳಿ ತಂದುಕೊಟ್ರು. ಅದು ಹೇಗಿದೆ ಅಂತ ನಾವು ಅವ್ರಿಗೆ ಹೇಳಿದರೆ ಅವರು ಇಂಪ್ರೂವ್ಮೆಂಟು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಅದ್ರ ಪ್ರಕಾರ ಅವರು ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಅಂತೇಳಿ ಇವಾಗ ಫ್ರೀಯಾಗಿ ಕೊಡ್ತಿರ್ತಾರೆ ಎಲ್ಲ ಕಸ್ಟಮರ್ಸ್ಗೂ. ಬನ್ನಿ ಇವಾಗ ತಿಂದಾದ್ಮೇಲೆ ಬಿಲ್ ಪೇ ಮಾಡಬೇಕಲ್ವಾ, ಪೇ ಮಾಡಿಬಿಡೋಣ. ಇದೂ ಅಷ್ಟೇ, ಅಲ್ಲೇ ಟೇಬಲ್ ಮೇಲೇ ಚೆಕ್ ಬಂದಿರುತ್ತೆ, ಅಲ್ಲೇ ಪೇ ಮಾಡಿಬಿಟ್ಟು ಹಾಗೇ ಹೊರಡ್ಬೋದು ನಾವು, ಏನು ವೆಯ್ಟ್ ಮಾಡಬೇಕಾಗಿಲ್ಲ. ಇಲ್ಲಿ ಯಾವುದೇ ರೆಸ್ಟೋರೆಂಟಿಗೆ ಹೋದ್ರೂ ಒಂದು 20% ಟಿಪ್ ಅಂತ ಅದು ಸ್ಟ್ಯಾಂಡರ್ಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇದು ಆಟೋಮೆಟಿಕ್ಕಾಗಿ ಅದೇ ಥರ ಜನ್ರೇಟ್ ಆಗುತ್ತೆ. ನಮಗೆ 20% ಬೇಕಿದ್ರೂ ಕೊಡ್ಬೋದು, ಇಲ್ಲ ಕಡಿಮೆನಾದರೂ ಕೊಡ್ಬೋದು, ಇಲ್ಲ ಇನ್ನೂ ಜಾಸ್ತಿನಾದರೂ ಕೊಡ್ಬೋದು. ಮಿನಿಮಮ್ 20% ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಎಲ್ಲನೂ ಸೆಟ್ ಆಯಿತು. ನೀವು ಕೂಡ ಇವತ್ತು ನನ್ನ ಜೊತೆ ಈ ಡೇ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಒಂದು ರೆಸ್ಟೋರೆಂಟ್ ಆಗಿ ಕಾಸ್ಕೋ ಆಗಿದೆ ಅಂತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಲವ್ ಯು ಗೈಸ್. ಬಾಯ್.